ಶುಭೋದಯ ವೀಕ್ಷಕರೇ, ಏನು ಮಾಡ್ತಾಯಿದ್ದೀನಿ ಅನ್ಕೋತಾ ಇದ್ದೀರಾ? ಇವತ್ತು ನಾನು ಹಲಸಿನ ಹಣ್ಣು ಬೀಜದಲ್ಲಿ ವಡೆ ಮಾಡ್ತಾಯಿದ್ದೀನಿ ನೋಡಿ. ಹಾಗೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಬೆಲ್ಲೈಕನ್ ಒತ್ತಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮೊದಲಿಗೆ ನಾವು ಹಲಸಿನ ಹಣ್ಣು ಬೀಜನ ತಗೊಂಡು ಚೆಚ್ಕೊಳ್ಳೋಣ. ಚೆಚ್ಕೊಂಡಿದ್ದಾದ ನಂತರ ಅದರ ಮೇಲಿರೋ ಸಿಪ್ಪೆಲ್ಲ ತೆಗೆದು ಒಂದು ಮಿಕ್ಸಿ ಜಾರಿಗೆ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ನಾವು ಹೊಡೆಗೆ ಯಾವ ಐಟಮ್ ಹಾಕ್ತೀವೋ ಆ ಥರ ಹಾಕಿ, ಅದ್ರ ಜೊತೆಗೆ ಹಲಸಿನ ಹಣ್ಣು ಬೀಜ ಕೂಡ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಪುಡಿ ಪುಡಿ ಆಗುತ್ತೆ. ಹಾಗೆ ಸ್ವಲ್ಪ ಚಕ್ಕೆ, ಲವಂಗ ಎಲ್ಲ ಹಾಕ್ಕೋಬೇಕು. ಹೊಡೆಗೆ ಹಾಕ್ತೀವಲ್ಲ ಆ ಥರ. ಇವಾಗ ಗ್ರೈಂಡ್ ಮಾಡ್ಕೊಂಡು ಬರೋಣ ಬನ್ನಿ. ನೋಡಿ, ಗ್ರೈಂಡ್ ಆಗುತ್ತೆ. ಆವಾಗ ನಾವು ಈಗ ವಡೆಗೆ ಬೇಕಾಗಿರೋ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಕರಿಬೇವು ಎಲ್ಲ ಹಾಕಿ ಕಟ್ ಮಾಡಿ ಇಟ್ಕೊಳ್ಳೋಣ ಸಣ್ಣಗೆ. ನೋಡಿ, ಎಲ್ಲ ಈಗ ಕಟ್ ಮಾಡ್ಕೊಂಡಿದೆ. ಎಲ್ಲ ಒಂದು ಬೌಲ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸಣ್ಣದಾಗಿ ಒಂದೆರಡು ಈರುಳ್ಳಿ, ಹೊಡೆಗೆ ಈರುಳ್ಳಿ ಇರಲೇಬೇಕು, ಚೆನ್ನಾಗಿರುತ್ತೆ. ಸೊ ಹಾಗಾಗಿ 2 ಈರುಳ್ಳಿ ಎಲ್ಲ ಸಣ್ಣಗಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡೋಣ. ಹಾಗೆ ಗ್ರೈಂಡ್ ಆಗಿರೋದು ನೋಡಿ, ಪೌಡ್ರ್ ಥರ ಇದೆ. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬೋದು, ತುಂಬ ಪೌಡ್ರ್ ಹಾಕೋದು ಬೇಡ ಈ ಥರ. ಆಮೇಲೆ ನಾನು ಮತ್ತೆ ನೀರು ಹಾಕ್ಕೊಂಡಿದ್ದೆ, ಹಾಗಾಗಿ ರುಬ್ಬೋಗೇ ಸ್ವಲ್ಪ ನೀರು ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಜಾಸ್ತಿ ಬೇಡ, ಸ್ವಲ್ಪ ಉಗುರು ಸ್ವಲ್ಪ ನೀರು ಹಾಕೋಬೇಕು. ಒಂದು 2-3 ಸ್ಪೂನಷ್ಟು ನೀರು ಹಾಕ್ಕೋಬೇಕಷ್ಟೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ. ಅಕ್ಕಿ ಹಿಟ್ಟು ಹಾಕಿದ ನಂತರ ನೋಡಿ, ಅದು ಸ್ವಲ್ಪ ಸಾಲ್ಟ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಈಗ ಸ್ವಲ್ಪ ನೀರು ಹಾಕ್ಕೊಂಡಿದ್ದೆ ನಾನು, ಹಾಗಾಗಿ ನಾನು ಮೊದಲಿಗೆ ಹೇಳ್ತಾ ಇರೋದು, ರುಬ್ಬೋಗೆ ನೀವು ಹಾಕ್ಕೋಬೇಕಾಗುತ್ತೆ. ಈಗ ವಡೆಗೆ ಎಣ್ಣೆ ಬಾಣಲಿಲಿ ಕಾಯಕ್ಕಿಡೋಣ. ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕಾಗಲ್ಲ ಇದಕ್ಕೆ, ಸ್ವಲ್ಪನೇ ಬೇಕಾಗುತ್ತೆ. ನೋಡಿ, ಸ್ವಲ್ಪ ನಾನು ನೀರು ಹಾಕ್ಕೊಂಡು ಕಲಿಸ್ಕೊಂಡಿದ್ದೆ, ಹಾಗಾಗಿ ನಾನು ಮೊದಲಿಗೆ ಹೇಳ್ತಾ ಇರೋದು, ರುಬ್ಬೋಗೆ ಹಾಕ್ಕೊಳ್ಳಿ, ಆವಾಗ ಚೆನ್ನಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ವಡೆ ತಟ್ಟಕ್ಕೆ ನೋಡಿ, ಈ ಥರ ಉಂಡೆ ಹಿಡಿದು ನೋಡಬೇಕು ಬರುತ್ತಾ ಅಂತ. ಈಗ ನೋಡಿ, ಬರ್ತಾಯಿದೆ. ಈ ಥರ ವಡೆಗೆ ರೆಡಿ ಮಾಡ್ಕೋಬೇಕಾಗುತ್ತೆ. ಈಗ ಎಣ್ಣೆ ಕಾಯ್ತಾ ಇದೆ. ಎಣ್ಣೆ ಕಾದ ನಂತರ ಒಂದೊಂದೇ ತಟ್ಟಿ ಹಾಕೊಳ್ಳೋಣ. ಹಾಗಾಗಿ ಅದಕ್ಕೆ ಮೊದಲಾಗೆ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಚಿಕ್ಕದಾಗಿ ಬಾಲ್ ಥರ ಮಾಡಿಟ್ಕೊಂಡ್ರೆ ನಮಗೆ ವಡೆ ತಟ್ಟೆ ಹಾಕಲಿಕ್ಕೆ ಈಸಿ ಆಗುತ್ತೆ. ಇದು ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಾಗಿದೆ. ನಾವು ಕಡಲೆಬೇಳೆ ವಡೆಗಿಂತ ತುಂಬ ಟೇಸ್ಟ್ಫುಲ್ಲಾಗಿರುತ್ತೆ. ನೀವು ಒಂದ್ಸಲ ಮಾಡಿದ್ರೆ ನೀವೇ ಮತ್ತೆ ಮತ್ತೆ ಮಾಡ್ತಾಯಿರ್ತೀರ. ಇದಕ್ಕೆ ಜಾಸ್ತಿ ಖರ್ಚೇನಾಗಲ್ಲ ನಿಮಗೆ, ಜೊತೆಗೆ ಟೇಸ್ಟ್ ಕೂಡ ಇದಾಗುತ್ತೆ. ಇದ್ರ ಬೆನಿಫಿಟ್ ತುಂಬ ಇದೆ. ಇದರಲ್ಲಿ ಪ್ರೋಟೀನ್ ರಿಚ್ ಆಗಿರುತ್ತೆ, ಮತ್ತು ಕ್ಯಾಲ್ಶಿಯಮ್ ಇರುತ್ತೆ. ಎಲ್ಲ ಇರೋದ್ರಿಂದ ಇದು ದೇಹಕ್ಕೆ ಒಳ್ಳೆಯದು. ಈ ಥರ ಮಾಡ್ಕೊಂಡು ತಿಂದರೆ ನಮ್ಮ ಆರೋಗ್ಯಕರ ಜೀವನ ನಮ್ಮದಾಗುತ್ತೆ. ಇದು ಕಡಲೆಬೇಳೆ ವಡೆ ಥರ ಜಾಸ್ತಿ ಎಣ್ಣೆ ಎಳೆಯಲ್ಲ. ಎಷ್ಟೇ ಡೀಪ್ ಫ್ರೈ ಮಾಡಿದ್ರೂ ಅಷ್ಟು ಜಾಸ್ತಿ ಎಣ್ಣೆ ಕುಡಿಯೋದಿಲ್ಲ. ಹಾಗಾಗಿ ನೀವು ಮಾಡಿಕೊಂಡು ತಿನ್ಬೋದು. ಮತ್ತು ಟೇಸ್ಟ್ಫುಲ್ಲು ತುಂಬ ಚೆನ್ನಾಗಿರುತ್ತೆ, ರುಚಿಕರವಾಗಿರುತ್ತೆ. ನೋಡಿ, ಸ್ವಲ್ಪ ಬೆಂದ ಮೇಲೆ ಒಂದೊಂದೇ ತಿರುಗಿಸ್ಬೇಕು. ನೋಡಿ, ಇದೆಲ್ಲೂ ಬಿಟ್ಕೊಳ್ಳೋದಿಲ್ಲ, ಚೆನ್ನಾಗಿ ಬಂದಿದೆ. ನೋಡಿ, ಈ ಥರ ಗೋಲ್ಡಿಶ್ ಬ್ರೌನ್ ಆದಮೇಲೆ ತೆಗಿಬೇಕಾಗುತ್ತೆ. ವಡೆ ಬೆಂದಿದೆ, ಈಗ ತೆಗಿತಾ ಇದ್ದೀನಿ. ಇದೊಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ನಾನು ಏನು ಹೇಳಿದೆ ಅಂತ. ನೀವು ಈ ವಡೆ ತಿನ್ನೋದು ಒಂದ್ಸಲ ಮಾಡಿದ್ರ ಮೇಲೆ ನಿಮಗೆ ಕಡಲೆಬೇಳೆ ವಡೆ ಮರ್ತೇ ಬಿಡ್ತೀರ. ನೀವು ಇದೇ ಬೇಕು ಅಂತೀರ. ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ಇದು ಈವ್ನಿಂಗ್ ಸ್ನ್ಯಾಕ್ಸ್ಗಂತೂ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಹಾಗೆ ಊಟದ ಜೊತೆ ನೆಂಚ್ಕೊಳ್ಳೋಕೆ ಕೂಡ ಚೆನ್ನಾಗಿರುತ್ತೆ. ಇನ್ಮೇಲೆ ಮಳೆಗಾಲ ಚಿಕ್ಕರವಾದ ಸ್ನ್ಯಾಕ್.